ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಯಂ ತತ್ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯದ್ಯ ಕಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕೂಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಿಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಇವ್ರು ಪೂರ್ತಿ ಕೇಳಿಸ್ಕೊಳ್ಳಿಲ್ಲ. ಇಷ್ಟನ್ನು ಮಾಡಿದ್ಯಾ, ಅಷ್ಟು ಬೇಡಪ್ಪ, ಯಾವುದೋ ಒಂದು ಮಾಡಿ ನಾನು ಪಾದಸೇವನೆ ಮಾಡಿಬಿಟ್ಟು ಸಾಕು ಅಂತಂತ. ನಿನಗಲ್ವೋ ವಿಷ್ಣುಗೆ ಅಂತಂತಂದ. ಏನೇ ಕೆಂಡಾಮಂಡಲಾಗಿ ಎದ್ದ ರೋಷದಿಂದ ಚಂಡಾಮರ್ಕರ ಮೇಲೆ ಎಂಥ ರೇಗಿದ ಅಂತಂದರೆ, ನಾನು ಹೇಳಿದ್ದೇನೋ ನೀವು ಮಾಡಿದ್ದೇನೋ ವ್ಯರ್ಥವಾಯಿತಲ್ಲ, ನಿಮ್ಮ ಜನ್ಮ ಸಾರ್ಥಕ ಆಗಲಿಲ್ಲ ಅಂತ ಗುರುಗಳಿಗೆ ರೇಗಿದ. ಈಗ ಬೇರೆ ದಾರಿ ಏನು? ಏನಿಲ್ಲ ಅಂತ ಗುರುಗಳು ಹೇಳಿದರು, ನಾವು ಒಂದು ಅವಕಾಶ ಮಾಡಿಕೊಡಿ, ಲಾಸ್ಟ್ ಚಾನ್ಸು. ಈಗ ಕರ್ಕೊಂಡೋಗಿ ಮೆಸ್ಮರಿಸಮ್ಮು, ಮ್ಯಾಜಿಕ್ಕು, ಮಿಸ್ಟರಿ ಅಪ್ಲೈ ಮಾಡಿ ಅವನ ಮನಸ್ಸನ್ನು, ಮೈಂಡ್ ಮೆಸ್ಮ್ಯಾರಿಸಮ್ ಅಂತ ಒಂದಿದೆ, ಆ ಸೈಕಾಲಜಿನಲ್ಲಿ ಚೇಂಜ್ ಮಾಡ್ತೀವಿ. ಆಯಿತು, ನೀವು ಹೇಳಿದಿರ ಅಂತ ಬಿಡ್ತೀನಿ, ಇದೇ ಲಾಸ್ಟ್ ಚಾನ್ಸ್. ಗುರುಕುಲಕ್ಕೆ ಮತ್ತೆ ಬಂದ ಹುಡುಗರಿಗೆಲ್ಲ ಏನಂದರೆ ಅವರಪ್ಪ ಹೊಡೆದೇ ಆಗಿಬಿಟ್ಟಿರ್ತಾರೆ. ಇಲ್ಲ, ಕರ್ಕೊಂಬಂದ ತಿರ್ಗಾ ಎಲ್ಲ ಮತ್ತೆ ಪ್ರಾರಂಭ ಆಯಿತು ಸೆಮಿಸ್ಟರು. ಒಂದಿನ ಗುರುಗಳು ಚಂಡಾಮರ್ಕರು ದರ್ಬೆ, ಸಮಿತು, ಹೂವು, ತುಳಸಿ ಬಿಡಿಸ್ಕೊಂಬರೋದಕ್ಕೆ ಕಾಡಿಗೆ ಹೋಗಬೇಕಾಯಿತು. ನೆಕ್ಸ್ಟ್ ಡೇ ಇಟ್ ವಾಸ್ ಅ ಹ್ಯೂಜ್ ಸೆಲೆಬ್ರೇಷನ್. ಸೊ ದೇ ವಾಂಟೆಡ್ ಟು ಕಲೆಕ್ಟ್ ಅಲ್ ಮ್ಯಾಸಿವ್, ತುಂಬ ಗೋಣಿಚೀಲಗಳಲ್ಲಿ ಅದೆಲ್ಲ ಸಂಗ್ರಹ ಮಾಡ್ಕೊಂಬರೋಕ್ಕಾಗಿತ್ತು. ಮಧ್ಯಾಹ್ನ ಕ್ಲಾಸ್ ಬಂದ್ ಮಾಡಿ ಸೆಕ್ಯೂರಿಟಿಗಳು ಹೇಳಿ ಎಲ್ಲ ಕ್ಲೋಸ್ ಮಾಡು, ಒಬ್ಬರನ್ನೂ ಆಚೆಗೆ ಬಿಡಬೇಡ, ಒಬ್ಬರನ್ನೂ ಒಳಗೆ ಬಿಡಬೇಡ ಅಂಥೇಳಿ, ನಾಳೆ ಬೆಳಗ್ಗೆ ಬಂದುಬಿಡ್ತೀವಿ ನಾವು ಎಲ್ಲ ಹಸಿ ಮಾಡಿಬಿಟ್ಟು ಅರೇಂಜ್ಮೆಂಟ್ ಮಾಡಿ ಲಾಕ್ ಡೌನ್ ಮಾಡಿ ಹೊರಟ್ಬಿಟ್ರು. ಹೋದರು ಹುಡುಗರೆಲ್ಲ ಒಳಗಡೆ ಕ್ಯಾಂಪಸ್ ಒಳಗಡೆ ಆಟ ಆಡ್ಕೊಳ್ತಿದ್ದಾರೆ. ಇದ್ದಕ್ಕಿದ್ದಾಗೆ ಪ್ರಹ್ಲಾದ ಎಲ್ಲ ದೈತ್ಯ ಬಾಲಕರನ್ನೆಲ್ಲ ಇದರಲ್ಲ ಸ್ಟೂಡೆಂಟ್ಸು, ಹಾಸ್ಟೆಲ್ ಸ್ಟೂಡೆಂಟ್ಸ್ ಅವ್ರನ್ನೆಲ್ಲ, ಒಂದು ಆಟ ಹೇಳ್ಕೊಡ್ತೀನಿ ಬರ್ತೀರೇನ್ರು ಅಂತಂದ. ಇಷ್ಟು ಗಂಭೀರವಾಗಿರತಕ್ಕಂಥವನು, ತಪಸ್ವಿ ಥರ ಇರತಕ್ಕಂಥವನು, ಮಹಾರಾಜನ ಮರ ಇದ್ದ ಮಗ ನಮ್ಮ ನಾಟಕ ಕರಿತೀಯಲ್ಲ ಅಂತ ಖುಷಿಯೋ ಖುಷಿ. ಎಲ್ಲ ಬಂದರು. ಏನು ಆಟ ಅದು ಅಂತಂದು, ಕ್ಲಾಸ್ ರೂಮ್ ಆಟ ಅಂತಂತಂದರು. ಕ್ಲಾಸ್ ರೂಮ್ ಆಟನ ಅದು ಗೊತ್ತೇ ಇಲ್ವಲ್ಲೋ ಅಂತ, ಬನ್ನಿ ಹೇಳ್ಕೊಡ್ತೀನಿ ಅಂತ ಒಂದು ಕ್ಲಾಸ್ ರೂಮ್ ಒಳಗೆ ಕರ್ಕೊಂಡೋದ. ಎಲ್ಲ ಕೂತ್ಕೊಳ್ರಿ, ನೀವು ಸ್ಟೂಡೆಂಟ್ಸು, ನಾನು ಟೀಚರು ಅಂತಂದು. ಖುಷಿಯಾಗೋಯ್ತು ಅವ್ರಿಗೆ. ಯಾಕೆ ಅಂದರೆ ಅದೇ ಚಂಡಾಮರ್ಕ, ಅದೇ ಮುಖ ನೋಡಿ 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 ಬೋರ್ ಆಗಿತ್ತು ಅವಕ್ಕೆ. ಹೊಸ ಟೀಚರ್ ಬನ್ನಲ್ಲ ಇವನು. ಆಗ ಟೀಚರ್ ಪ್ಲೇಸ್ನಲ್ಲಿ ನಿಂತ್ಕೊಂಡ ಪ್ರಹ್ಲಾದ, ಎಲ್ಲ ದೈತ್ಯ ಬಾಲಕರು ತುಂಬ ಅಟೆಂಟಿವಾಗಿ ಕಿವಿ ಕೊಟ್ಟು ಕೇಳ್ತಾ ಇದ್ದಾರೆ. ಹೇಳ್ತಾನೆ, ಕೌಮಾರೇ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯ ದ್ರೋಮರ್ಥದಂ. ಹೇಳ್ತಾನೆ, ನಾನು ಹೇಳಿದ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿವಿ ಮಕ್ಕಳ. ರಾಕ್ಷಸರು ಅಂತಂದರೆ ಕತ್ತಿಗಳನ್ನು, ಖಡ್ಗಗಳನ್ನು, ಗದೆಗಳನ್ನು ಹಿಡ್ಕೊಂಡು ದೇವತೆಗಳನ್ನು, ಋಷಿಗಳನ್ನು ಸದೆ ಬಡಿಯೋದಕ್ಕೆ, ಯುದ್ಧ ಮಾಡೋದಕ್ಕೆ ಕಾದ್ಕೊಂಡಿರತಕ್ಕಂಥ ರಕ್ತಪಿಪಾಸುಗಳು ಯುದ್ಧಕ್ಕೆ ಹೋಗುವಾಗ ಏನು ಮಾಡ್ತಾರೆ ಅಂತಂದರೆ, ಆ್ಯಸ್ ಎ ಶೀಲ್ಡ್, ಅವರಿಗೆ ಶೀಲ್ಡಾಗಿ ಮಕ್ಕಳುಗಳನ್ನ, ನಮ್ಮಂಥವ್ರುಗಳನ್ನ, ನಾವು ಏನು ಪಾಪ ಮಾಡಿದ್ದೀವಿ, ಏನು ತಪ್ಪು ಮಾಡಿದ್ದೀವಿ, ನಮ್ಮ ಕೈಲಿ ಒಂದು ಕತ್ತಿ ಕೊಟ್ಬಿಟ್ಟು ಮುಂದ್ಗಡೆ ನಿಲ್ಲಿಸ್ಬಿಟ್ಟು ಹೊಡೆರಿ ದೇವತೆಗಳಿಗೆ ನಮ್ಮ ಶತ್ರುಗಳು ಅಂತ ಹೇಳ್ಕೊಡ್ತಾರಲ್ಲ, ಮೊದಲು ಏಟು ಬೀಳೋದು ನಮಗೆ. ಕೈ ಕಳ್ಕೊಳ್ತೀವಿ, ಕಾಲು ಕಳ್ಕೊಳ್ತೀವಿ, ತಲೆ ಕಳ್ಕೊಳ್ತೀವಿ, ಜೀವ ಕಳ್ಕೊಳ್ತೀವಿ, ನರಳ್ತೀವಿ ಜೀವ. ಫಾರ್ ನೋ ಫಾಲ್ಟ್ ಆಫ್ ಅಸ್, ವೈ ದ ಹೆಲ್ ವಿ ಹ್ಯಾವ್ ಟು ಸಫರ್? ಅಂಡರ್ಸ್ಟ್ಯಾಂಡ್. ನಮಗೊಂದು ವ್ಯಕ್ತಿತ್ವ ಇಲ್ಲ, ನಮಗೊಂದು ಬದುಕಿಲ್ವಾ, ನಮಗೊಂದು ಭವಿಷ್ಯ ಇಲ್ವಾ, ನಾವು ಚೆನ್ನಾಗಿರಬೇಡವಾ? ಕೆಲಸಕ್ಕೆ ಬರದೇ ಇರತಕ್ಕಂಥ ಯುದ್ಧಕ್ಕೆ ಹೋಗ್ಬೇಕಾ? ರಾಕ್ಷಸರಾಗಬೇಕಾ? ವೈಲೆನ್ಸ್ ಬೇಕಾ? ಕ್ರೂಯಲ್ಟಿ ಬೇಕಾ? ನಮಗೆ ಅಹಿಂಸೆಯಿಂದ, ಶಾಂತಿಯಿಂದ, ಆನಂದವಾಗಿ ಸೆಲೆಬ್ರೇಟ್ ಮಾಡಬೇಕು ಲೈಫು. ಲೈಫ್ ಈಸ್ ಫಾರ್ ಸೆಲೆಬ್ರೇಷನ್, ಲೈಫ್ ಈಸ್ ನಾಟ್ ಫಾರ್ ಸಫರಿಂಗ್. ಚೇಂಜ್ ಯುವರ್ ನೇಚರ್ ಆ್ಯಂಡ್ ಚೇಂಜ್ ಯುವರ್ ಆ್ಯಟಿಟ್ಯೂಡ್. ಫಸ್ಟ್ ಕರೆ ಕೊಟ್ಟ. ಎರಡನೇದು ಹೇಳ್ದ, ಅಲ್ರಿ ನಿಮ್ಮನ್ನು ಯಾವತ್ತಾರು ಇಷ್ಟು ಜನ ಹುಡುಗರಿದ್ದೀರ, ನಿಮ್ಮನ್ನು ಯಾವ್ದಾದ್ರು ದೇವತೆಗಳು ಬಂದು ಹೊಡೆದು ಬಡ್ದು ಕದ್ಕೊಂಡು ಹೋಗಿರೋದು, ಕಿಡ್ನಾಪ್ ಮಾಡಿದಾರ?
ಕನೆಕ್ಷನ್ ಇಲ್ಲ. ಇನ್ಫ್ಯಾಕ್ಟ್ ಅವರ ಅಸ್ತು ದೇವತೆಗಳು ಎಲ್ಲ ಒಳ್ಳೇದಾಗಲೇ ಇದ್ದಿರ್ತಾರೆ. ಅಂಥವ್ರ ಮೇಲೆ ನೀನು ಯುದ್ಧಕ್ಕೆ ಹೋಗ್ಬೇಕಾದ್ರೆ ನಿನಗೆ ಬುದ್ಧಿ ಇಲ್ವಾ? ಅದಲ್ಲದೆ ಪರಮಾತ್ಮನಿಗೆ ಕ್ರಿಮಿ, ಕೀಟ, ಪ್ರಾಣಿ, ಪಶು, ಪಕ್ಷಿ, ಗೋವು, ರಾಕ್ಷಸ, ಬ್ರಾಹ್ಮಣ, ಶೂದ್ರ, ಕ್ಷತ್ರಿಯ, ದೇವತೆ ಭಕ್ತಿ ಎಲ್ಲಿದೆಯೋ ಅಷ್ಟೇ ಅವನೇ ಮುಖ್ಯ ರೀ. ಒಂದು ಪ್ರಾಣಿ ಭಕ್ತಿ ಮಾಡಿದ್ರು ಕೂಡ ಪರಮಾತ್ಮ ಅನುಗ್ರಹ ಮಾಡ್ತಾನೆ ರೀ. ರಾಕ್ಷಸ ಅಂತ ನೋಡ್ತಾನ. ನಾವು ಭಕ್ತಿ ಮಾಡತಕ್ಕಂಥದ್ರಲ್ಲಿ ಭಕ್ತಿ ಮಾಡಿ ಜೀವನವನ್ನು ಸಾರ್ಥಕ ಮಾಡ್ಕೊಬೋದು, ಭಕ್ತಿ ಮಾಡಿ ಜೀವನದಲ್ಲಿ ಸಾಧನ ಮಾಡೋದು, ಭಕ್ತಿ ಮಾಡಿ ನಮ್ಮ ಜೀವನ ನಾವು ಎಂಜಾಯ್ ಮಾಡೋದು, ಭಕ್ತಿ ಮಾಡಿ ನಮ್ಮ ಜೀವನ ಸೆಲೆಬ್ರೇಟ್ ಮಾಡ್ಕೋಬೋದು, ನಮ್ಮ ಜೀವನಕ್ಕೆ ಒಂದು ಸ್ಟೆಬಿಲಿಟಿ, ಒಂದು ಡ್ಯೂರಬಿಲಿಟಿ, ಒಂದು ಕಂಟಿನ್ಯೂಟಿ, ಒಂದು ಪರ್ಮನೆನ್ಸಿ ತಂದುಕೊಡತಕ್ಕಂಥದ್ದು. ಅದು ಬಿಟ್ಟು ಚಿಕ್ಕ ಪುಟ್ಟು ಹುಡುಗರ ಕೈನಲ್ಲಿ ಕತ್ತಿ ಕೊಟ್ಟು, ಗದೆ ಕೊಟ್ಟು, ಖಡ್ಗ ಕೊಟ್ಟು, ಕೆಲಸಕ್ಕೆ ಬರದೆ ಯುದ್ಧ ಮಾಡಿಸಿ, ಕೈ ಕತ್ತರಿಸಿ, ಕಾಲು ಕತ್ತರಿಸಿ ಬೇಕಾ ನಮಗೆ? ಸೊ ಫ್ರಮ್ ಟುಡೇ ಸ್ಟಾಪ್ ಆಲ್ ದ ಥಾಟ್ಸ್, ಸ್ಟಾಪ್ ಆಲ್ ದಟ್ ಆ್ಯಕ್ಷನ್. ದೇವರ ಸ್ಮರಣೆ ಮಾಡ್ರಿ. ಆನಂದ ಆನಂದ ಮತ್ತೆ ಪರಮಾನಂದ, ಬ್ರಹ್ಮಾನಂದ, ನಿತ್ಯಾನಂದ, ಆತ್ಮಾನಂದ. ದೇವರ ಸ್ಮರಣೆ ಮಾಡ್ರಿ. ದೈತ್ಯ ಬಾಲಕರಿಗೆ ಹೇಳ್ಕೊಡ್ತಾ ಇರೋದು. ಆಮೇಲೆ ಹೇಳಿದ, ನಮಗೆ ಚಿಕ್ಕ ಹುಡುಗರು, ನಮಗೆ ಯೌವನ ಬೇಡವಾ, ತಾರುಣ್ಯ ಬೇಡವಾ, ಗೃಹಸ್ಥರು ಬೇಡ, ಮದುವೆ ಮಾಡ್ಕೊಬೇಡವಾ, ಗಂಡ ಹೆಂಡತಿ ಸುಖವಾಗಿರ್ಬೇಡ, ನಮಗೆ ಮಕ್ಕಳು ಬೇಡವಾ, ನಮಗೆ ಸಂಸಾರ ಬೇಡವಾ, ಗೃಹಸ್ಥ ಧರ್ಮದ ಗಂಧ ತೆಗೆಯೋದು ಬೇಡವಾ, ಯುದ್ಧ ಮಾಡಿಕೊಂಡು ಈಗಲೇ ಸಾಯೋದಿಕ್ಕ ಬಂದಿರೋದು. ಸ್ಟಾಪ್ ಇಟ್. ಲಾಜಿಕಲ್ಲಾಗಿ ತೊಗೊಂಡು ಹೋಗ್ತೀಯ ಅನ್ನೋದನ್ನು. ಹೆಂಗಾಯಿತು ಅಂತಂದರೆ ಆಮೇಲೆ ಒಂದು ಮಾತು ಹೇಳ್ತಾನೆ. ಅವರು ಒಬ್ಬ ಹುಡುಗ ಎದ್ದು ನಿಂತ್ಕೊಂಡ. ಐ ಹ್ಯಾವ್ ಎ ಡೌಟ್, ಕ್ಯಾನ್ ಐ ಆಸ್ಕ್ ಎ ಕ್ವಶನ್ ಅಂತಂದ. ಯು ಆರ್ ವೆಲ್ಕಮ್ ಅಂತಂದ್ರು. ಆ ಹುಡುಗ ಹೇಳ್ದ, ನಾವಿದೇ ಸ್ಕೂಲಿಗೆ ಸೇರ್ಕೊಂಡ್ವಿ, ನೀನು ಅವತ್ತೇ ಸೇರ್ಕೊಂಡು, ಇದೇ ಟೀಚರ್ಸು, ಇದೇ ಲೈಬ್ರರಿ, ಇದೇ ಟೆಕ್ಸ್ಟ್ ಬುಕ್ಕು, ಇದೇ ಸಿಲೆಬಸ್ಸು, ಈ ವಿಚಾರಗಳು ಯಾರೂ ಹೇಳಿಲ್ಲ, ಎಲ್ಲೂ ಇಲ್ಲ, ನಿಂಗೆ ಹೆಂಗೆ ಗೊತ್ತಾಯಿತು? ಇಷ್ಟು ನಾಲೆಡ್ಜ್ ಬರಬೇಕಾದ್ರೆ ಇನ್ಪುಟ್ ಇರಬೇಕು, ಸಮ್ ಸೋರ್ಸ್ ಇರಬೇಕು. ಸೋರ್ಸ್ ಯಾವುದೂ ಇಲ್ಲ ಇಲ್ಲಿ. ಯಾಕೆಂದ್ರೆ ನೀನು ಹುಟ್ಟಿದ್ದು ರಾಕ್ಷಸರು, ನಿಮ್ಮಪ್ಪ ಮಹಾರಾಕ್ಷಸ, ಬಂದಿದ್ದು ಈ ಸ್ಕೂಲ್ಗೆ, ಇರೋದು ಈ ಲೈಬ್ರರಿ, ಇರೋದು ಈ ಸಿಲೆಬಸ್ಸು, ಈ ಟೀಚರ್ಸು, ಬರೇ ಹಿರಣ್ಯಕಶಿಪು ಕತೆ ಹೊಡಿತಾರೆ ಹೊರತು ದೇವ್ರ ವಿಚಾರ ಒಂದಿನ ಹೇಳಲಿಲ್ಲ. ಬಟ್ ನೀನು ಇಷ್ಟು ಎಲಾಬ್ರೇಟ್ ಮಾಡ್ತಾ ಇದೆಯಲ್ಲ, ಹೌ ಡಿಡ್ ಯು ಗೆಟ್ ಇಟ್ ಆ್ಯಂಡ್ ವೇರ್ ಡಿಡ್ ಯು ಗೆಟ್ ಇಟ್, ಪ್ಲೀಸ್ ಎನ್ಲೈಟನ್ ಅಂತಂದ. ಆವಾಗ ಪ್ರಹ್ಲಾದ ಹೇಳ್ದ, ಎಸ್ ಕರೆಕ್ಟ್ ಕ್ವಶನ್ನು. ನಾನು ನನ್ನ ತಾಯಿಯ ಗರ್ಭದಲ್ಲಿದ್ದೆ, ಕಯಾದುವಿನ ಗರ್ಭದಲ್ಲಿದ್ದೆ, ಚಿಕ್ಕ ಮಗು ಒಳಗಡೆ ಇದ್ದೆ. ನಮ್ಮಪ್ಪ ತಪಸ್ ಮಾಡೋಕ್ಕೆ ಹೊಟ್ಟೋದ ಮಂದರ ಪರ್ವತಕ್ಕೆ. ಮುಂದೆ ಇವನಿಗೆ ಮಕ್ಕಳಾದರೆ ಇವನೇ ಈ ಪಾಠ, ಇವನು ಇವರಣ್ಣ ಹಿರಣ್ಯಾಕ್ಷ, ಹಿರಣ್ಯಕಶಿಪು 14 ಲೋಕಕ್ಕೆ ಈ ಪಾಠಿ ತೊಂದರೆ ಕೊಡ್ತಾ ಇದ್ದಾರೆ. ಇವನಿಗೆ ಮಕ್ಕಳು ಹುಟ್ಟಿದರೆ ಇನ್ನೇನು ಘನಘೋರ ನರಕೋ ಏನೋ, ಅದರಿಂದ ಆ ಗರ್ಭದಲ್ಲೇ ಮುಗಿಸ್ಬಿಡೋಣ ಅನ್ನೋ ಐಡಿಯಾಗೋ ಏನೋ. ನಾರದರು ಬಂದರು ಅಂತಂದ್ರು. ಯಾಕೆ ಅಂದರೆ ನಾರದರು ಒಂದು ದೃಶ್ಯವನ್ನು ಕಂಡು ಓಡಿ ಬಂದರು. ಏನು ದೃಶ್ಯ? ದೇವೇಂದ್ರನಿಗೆ ಭಯ ಆಗಿ ಹಿರಣ್ಯಾಕ್ಷ, ಹಿರಣ್ಯಕಶಿಪು ದೇವಾನು ದೇವತೆಗಳು ನೀ ಪಾಟಿ ಗೋಳೊಯ್ಕೊಂಡ, ಇವನಿಗೆ ಮಕ್ಕಳಾದರೆ ಇನ್ನೇನು ಗೋಳೊಯ್ಕೊಳ್ತಾರೋ ಅವನ ಮಕ್ಕಳನ್ನ ಹೊಟ್ಟೆ ಒಳಗೆ ಮುಗಿಸ್ಬೇಕು ಅಂತ ನಮ್ಮಮ್ಮ ನನಗೆ ಗರ್ಭಿಣಿಯಾಗಿದ್ದಾಗ, ಯಾರೂ ಮನೆಯಲ್ಲಿಲ್ಲದೆ ಇದ್ದಾಗ ನಮ್ಮಮ್ಮನ್ನ ಬಂಧಿಸಿ ಬಲಾತ್ಕಾರದಿಂದ ಎಳ್ಕೊಂಡು ಹೋಗ್ತಾ ಇದ್ದ ದೇವೇಂದ್ರ. ಈಗ ನಾರದರು ಬಂದರು, ಕನೆಕ್ಟ್ ಮಾಡ್ತಾರೆ. ನಾರದರು ಬಂದು ನೋಡ್ತಾರೆ, ದೇವಲೋಕದ ದೊರೆ ದೇವೇಂದ್ರ ಮನೆಯಲ್ಲಿ ಗಂಡ ಇಲ್ಲ, ಗಂಡಸಿಲ್ಲ, ಯಾರೂ ಇಲ್ಲ, ಗರ್ಭಿಣಿ ಹೆಂಗಸು, ತುಂಬ ಗರ್ಭಿಣಿ ಹೆಂಗಸು, ಅವಳನ್ನ ಬಂಧಿಸಿ ಎಳ್ಕೊಂಡು ಹೋಗ್ತಾ ಇದ್ದಾನೆ. ವಿಚಿತ್ರವಾಗಿರತಕ್ಕಂಥ ಬೇಸರ ಆಯಿತು. ಬಂದು ನಿಲ್ಲಿಸಿದ್ರು ದೇವೇಂದ್ರನ. ನಿಲ್ತ್ಕೊಳ್ಳಿ ಅಂತ. ನಾಚಿಕೆ ಆಗಲ್ವ ನಿನಗೆ? ಹೆಣ್ಣು ಮಗಳು ಒಬ್ಬಳೇ ಇದ್ದಾಳೆ, ಗಂಡ ತಪಸ್ಗೆ ಹೋಗಿದ್ದಾನೆ, ತುಂಬ ಗರ್ಭಿಣಿಯಾಗಿದ್ದಾಳೆ, ಹೆಜ್ಜೆ ಇಡೋದು ಕಷ್ಟ, ಬಂಧಿಸಿ ಎಳ್ಕೊಂಡು ಹೋಗ್ತಿದ್ಯಲ್ಲ, ಬಿಡೋಳ್ಳ ಅಂತಂತ. ನಾರದರು ಅಷ್ಟು ರೋಷದಲ್ಲಿ ಹೇಳಿರಲಿಲ್ಲ. ಭಯ ಆಯಿತು, ಬಿಟ್ಟ. ಹೋಗು, ನಾನು ನೋಡ್ಕೊಳ್ತೀನಿ ಅಂತ ದೇವೇಂದ್ರ ಕಳಿಸಿದರು. ಮನೇಲಿ ಇನ್ನು ಬಿಟ್ಟು ತಿರ್ಗಾ ಏನಾದ್ರು ತೊಂದರೆ ಮಾಡ್ತಾನೆ ಅಂತಂದ್ಬಿಟ್ಟು ನಾರದರು ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಬಂದರು. ಬೆಳಗ್ಗೆ 3 ಗಂಟೆಗೆ ನಾರದರು ಎದ್ದು, ಪ್ರಹ್ಲಾದ ಹೇಳ್ತಾ ಇದ್ದಾನೆ, ನದಿಗೆ ಹೋಗಿ ಸ್ನಾನ ಮಾಡ್ಕೊಂಬರೋರು. ಬೆಳಗಿನ ಎಲ್ಲ ನಿತ್ಯವಿಧಿಗಳನ್ನು, ಪೂಜೆಗಳನ್ನು, ಪಾರಾಯಣಗಳನ್ನು, ಜಪಗಳನ್ನು, ತಪಗಳನ್ನು, ಅನುಷ್ಠಾನಗಳನ್ನು ಮುಗಿಸೋರು. ನಮ್ಮಮ್ಮನು 4:15 ಗಂಟೆಗೆ ಎದ್ದು ನದಿನಲ್ಲಿ ಸ್ನಾನ ಮಾಡ್ಕೊಂಬಂದು ಅವಳು ಸಿದ್ಧವಾಗಿರತಕ್ಕಂಥದ್ದು. 5 ಗಂಟೆಗೆ ನಮ್ಮಮ್ಮನ ಮುಂದೆ ಕೂತ್ಕೊಂಡು ಬಂದು ಅದ್ಭುತವಾಗಿರತಕ್ಕಂಥ ಭಗವಂತನ ವಿಚಿತ್ರ ಕಥೆಗಳನ್ನು, ಭಕ್ತರ ಕಥೆಗಳನ್ನು, ಭಕ್ತಿಯ ಕಥೆಗಳನ್ನು, ಭಗವಂತನ ಲೀಲೆಗಳನ್ನು, ಭಗವಂತನ ಅವತಾರಗಳನ್ನು, ಭಗವಂತನ ಮಹಿಮೆಗಳನ್ನು, ಭಗವಂತನ ಮಹತಿಯನ್ನು, ಭಗವಂತನ ಭೂತಿಯನ್ನು, ಭಗವಂತನ ಅನುಭೂತಿಯನ್ನು, ಭಗವಂತನ ಅನುಗ್ರಹ ಶಕ್ತಿಯನ್ನು, ಭಗವಂತನ ಸಾನ್ನಿಧ್ಯವನ್ನು, ಸನ್ನಿಧಾನವನ್ನು ಅದೇನು ಹೇಳ್ತಾ ಇದ್ರು ಅಂದರೆ, ನಮ್ಮಮ್ಮ ಗರ್ಭಿಣಿ ಬೇರೆ, ಬೇಗ ಎದ್ದುಬಿಟ್ಟಿರ್ತಾಳೆ, ನಿದ್ದೆ ಇರಲ್ಲ. ನಾರದರು ಕಣ್ಣು ಮುಚ್ಕೊಂಡು ಕತೆ ಹೇಳ್ತಾಯಿದ್ರೆ ಕೇಳ್ತಾ ಇದ್ಲು.
ಹ್ಞೂ ಹ್ಞೂ ಅಂತಿದ್ಲು. ನಿದ್ದೆ ಬಂದುಬಿಡೋದು ನಮ್ಮಮ್ಮನಿಗೆ. ನಿದ್ದೆ ನಮ್ಮಮ್ಮಂಗೆ ಬಂದರು, ಹ್ಞೂ ಹ್ಞೂ ಕಂಟಿನ್ಯೂ ಆಗೋದು, ಹ್ಞೂ ಹ್ಞೂ ಕಂಟಿನ್ಯೂ ಆಗೋದು. ನಾರದ್ರು ಕೇಳ್ತಾ ಇದ್ದಲ್ಲ ಅಂತ ಹೇಳೋಳು. ಯಾರು ಹ್ಞೂ ಹ್ಞೂ ಅಂತಿದ್ದೆ? ನಮ್ಮಮ್ಮನ ಗರ್ಭದೊಳಗೆ ಮಗುವಾಗಿ ಇದ್ದಂಥ ನಾನು ನಾರದರಿಂದ ಎಲ್ಲ ಬ್ರಹ್ಮವಿದ್ಯೆಯನ್ನು ತಿಳ್ಕೊಂಡೆ. ಪ್ರಹ್ಲಾದ ಎಷ್ಟು ಸಾವಿರ ವರ್ಷದಿಂದ ಎಸ್ಟಾಬ್ಲಿಷ್ ಮಾಡ್ತಾನೆ. ನಮ್ಮ ತಾಯಿಯ ಗರ್ಭದಲ್ಲಿ ನಾನಿದ್ದಾಗ ನಾರದರಿಂದ ಪಡೆದಿರತಕ್ಕಂಥ ಉಪದೇಶದ ಸಾರೋದ್ಧಾರ ಇದು. ಕೇಳಿದ್ದೆ ಇದೆಲ್ಲ. ದೇವಕಿಯ ಗರ್ಭದಲ್ಲಿ ಪರಮಾತ್ಮ ಬಂದು ಕೂತುಕೊಂಡ ತಕ್ಷಣ ಆಕಾಶದಲ್ಲಿ ದೇವತೆಗಳು ಬಂದು ದೇ ಓಪನ್ ದೆ ಟೇರ್ ಅಪ್ ದಿ ಸ್ಕೈ, ದೆ ಕಮ್ ಔಟ್ ದಿ ಸ್ಕೈ, ದೆ ಲೈನ್ ಅಪ್ ದೇರ್ ಇನ್ ದ ಕ್ಲೌಡ್ಸ್. ಕೈ ಮುಕ್ಕೊಂಡು ನಮಸ್ಕಾರ ಮಾಡಿ ದೇವಕಿಗೆ, ಏನೇ ತಾಯಿ, 14 ಲೋಕದ ಸಮಸ್ತವನ್ನು ತನ್ನ ಉದರದಲ್ಲಿ ಇಟ್ಕೊಂಡಿರತಕ್ಕಂತಹ ಮಹಾನುಭಾವನ ನಿನ್ನ ಹೊಟ್ಟೆ ಒಳಗೆ ಇಟ್ಕೊಂಡಿದ್ದೀಯಲ್ಲೇ, ನಿನಗೆ ಸಾಷ್ಟಾಂಗ ನಮಸ್ಕಾರ. ಜಗತ್ತನ್ನೆಲ್ಲ ತನ್ನ ಗರ್ಭದಲ್ಲಿ ಅಡಗಿಸ್ಕೊಂಡಿರತಕ್ಕಂಥ ನಿನ್ನ ಗರ್ಭದಲ್ಲಿ ಇಟ್ಕೊಂಡಿದ್ದೀಯಲ್ಲ, ನಿನ್ನ ಗರ್ಭಕ್ಕೆ ನಮಸ್ಕಾರ. ಬ್ರಹ್ಮಾದಿ ದೇವತೆಗಳು ದೇವಕಿಯ ಗರ್ಭಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಒಂದು ಗರ್ಭದ ಒಳಗಿಂದ ಒಂದು ಶಕ್ತಿ ಬಂತು ಅಂತಂದರೆ 14 ಲೋಕಗಳನ್ನು ರೂಪಿಸತಕ್ಕಂತಹ ಅದ್ಭುತ ಶಕ್ತಿ ಆಗುತ್ತಲ್ಲ, ಅಂಥ ಶಕ್ತಿಯನ್ನು ಪುಟ್ಟದಾಗಿ, ಚಿಕ್ಕದಾಗಿ, ಸಣ್ಣದಾಗಿ ಅಡಗಿಸಿಟ್ಕೊಂಡಿದೆಯಲ್ಲೇ ನಿನ್ನ ಗರ್ಭದಲ್ಲಿ, ನಿನ್ನ ಗರ್ಭಕ್ಕೆ ಗರ್ಭಸ್ತುತಿ ಮಾಡ್ತಾ ಇದ್ದಾರೆ. ಪ್ರಹ್ಲಾದ ಹೇಳ್ತಾನೆ, ನಾವು ಕೌಮಾರ್ಯ ಆಚರಿತ ಪ್ರಜ್ಞಾ, ಮಕ್ಕಳಾಗಿದ್ದಾಗ ಸುಸಂಸ್ಕೃತರಾಗಿ ನಡ್ಕೋಬೇಕು, ಸೌಜನ್ಯದಿಂದ ನಡ್ಕೋಬೇಕು, ಸಜ್ಜನಿಕೆಯಿಂದ ನಡ್ಕೋಬೇಕು, ಸೌಮ್ಯವಾಗಿರಬೇಕು, ಸಂಸ್ಕಾರದಲ್ಲಿರಬೇಕು. ನಾವು ದೊಡ್ಡವರಾದ್ಮೇಲೆ ಬಗ್ಸಕ್ಕಾಗೋದಿಲ್ಲ. ಪ್ರಹ್ಲಾದ ಹೇಳೋ ಮಾತು ಕೌಮಾರ್ಯ ಆಚರಿತ ಪ್ರಜ್ಞಾ. ಕೌಮಾರ್ಯ ಅಂತಂದರೆ ಬಾಲ್ಯದಲ್ಲಿ ವೆನ್ ಯು ಆರ್ ಎ ಚೈಲ್ಡ್, ಇಟ್ ಈಸ್ ವೆರಿ ಈಸಿ ಟು ಮೌಲ್ಡ್ ಯು, ಟು ಶೇಪ್ ಯು, ಟು ನರ್ಚರ್ ಯು, ಟು ಕಲ್ಚರ್ ಯು. ಎಲ್ಲ ಹೇಳ್ತಾನೆ, ಖುಷಿಯಾಗುತ್ತೆ. ಬೆಳಗ್ಗೆ 9 ಗಂಟೆಗೆ ಸಮಿತು, ದರ್ಬೆ, ಹೂವು, ತುಳಸಿ ಎಲ್ಲ ಪತ್ರೆಗಳನ್ನು ಹೊತ್ಕೊಂಡು ಗಂಡಾಮರ್ಕರು ಶಪ ಅಂತ ಬಂದು ಹಾಕಿ ಬೇಗ ಸ್ನಾನಕ್ಕೆ ಫಸ್ಟ್ 10 ಗಂಟೆಗೆ ಫಸ್ಟ್ ಕ್ಲಾಸ್ ಇರುತ್ತಲ್ಲ, ಫಸ್ಟ್ ಅವರು ಬೇಗ ಹೋಗಿ ಸ್ನಾನ ಮಾಡಿಕೊಂಡು ಡ್ರೆಸ್ ಮಾಡಿಕೊಂಡು 9:50 ಕರೆಕ್ಟಾಗಿ ಕ್ಲಾಸ್ ರೂಮ್ ಒಳಗಡೆ ಬಂದು 10 ಗಂಟೆಗೆ ಬೆಲ್ ಮಾಡ್ತಾರೆ. 10 ಗಂಟೆಗೆ ಬೆಲ್ ಆಯಿತು, ಟೀಚರ್ಸ್ ಬಂದಿದ್ದಾರೆ, ಒಬ್ಬನೂ ಬರಲಿಲ್ಲ ಕ್ಲಾಸ್ ಒಳಗಡೆ. ಸೆಕೆಂಡ್ ಬೆಲ್ ಆಯಿತು, ಆಗಿನ ಕಾಲದಲ್ಲೂ ಇತ್ತು ಸೆಕೆಂಡ್ ಬೆಲ್ಲು. 2 ನಿಮಿಷ ಬಿಟ್ಟು ಸೆಕೆಂಡ್ ಬೆಲ್ಲು, ಒಬ್ಬನೂ ಬರಲಿಲ್ಲ. ಎಲ್ಲ ಹಾಳಾಗೋದ್ವು ಹುಡುಗರು ಅಂದ್ಕೊಂಡ್ರು ಇಬ್ಬರೂ. ಯಾವತ್ತೂ ಹೀಗಾಗಿಲ್ವಲ್ಲ ಅಂಥ ವಿಧೇಯ, ಮೋಸ್ಟ್ ಒಬಿಡಿಯಂಟ್ ಚಿಲ್ಡ್ರನ್, ಹೌ ಇಸ್ ದ್ಯಾಟ್, ವಿ ಆರ್ ಮಿಸ್ಸಿಂಗ್ ದ್ಯಾಮ್. ಆಚೆಗೆ ಬಂದು ನೋಡ್ತಾರೆ, ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ದಿ ವರ್ಲ್ಡ್ ಪ್ರಹ್ಲಾದನ ನೇತೃತ್ವದಲ್ಲಿ ಎಲ್ಲ ಸ್ಟೂಡೆಂಟ್ಸು ಸ್ಟ್ರೈಕಿಗೆ ಕೂತಿದ್ದಾರೆ ಬ್ಯಾನರ್ ಇಟ್ಕೊಂಡು. ಏನು ಸ್ಟ್ರೈಕ್ ಮಾಡ್ತಿದ್ದಾರೆ? ಶಿಕ್ಷಣ ಪದ್ಧತಿ ಬದಲಾವಣೆ ಆಗಬೇಕು, ಸಿಲೆಬಸ್ ಚೇಂಜ್ ಆಗಬೇಕು, ಟೆಕ್ಸ್ಟ್ ಬುಕ್ಸ್ ಚೇಂಜ್ ಆಗಬೇಕು, ಟೀಚರ್ಸ್ ಚೇಂಜ್ ಆಗಬೇಕು. ಇರೋರಿಬ್ಬರು ಶಿಕ್ಷಣ ಪದ್ಧತಿ ಬದಲಾವಣೆ ಮಾಡಬೇಕು. ಸ್ಟ್ರೈಕ್ ಆಗ್ತಾಯಿದೆ. ಬಂದ್ರವರು, ನಾವು ಗೌರ್ಮೆಂಟ್ಗೆ ಹೇಳ್ಬಿಟ್ಟು ಸ್ಟ್ರೈಕ್ ಬ್ಯಾನ್ ಮಾಡಿಸ್ತೀವಿ ಅಂದ್ರವರು. ಚಂಡಾಬರ್ಕರು, ನಿಮ್ಮ ಅಪ್ಪನೇ ಪ್ರೈಮ್ ಮಿನಿಸ್ಟ್ರು, ಅವನಿಗೆ ಹೇಳ್ಬಿಟ್ಟು ಸ್ಟ್ರೈಕ್ ಬ್ಯಾನ್ ಮಾಡಿಸ್ತೀವಿ ಅಂತಂತಂದರು. ಇವ್ರು ಹೇಳಿದರು, ಆ ಕಾಲ ಮುಗೀತು ಅಂತಂದರು. ಪ್ರಹ್ಲಾದ ಚೇಂಜ್ಡ್ ಅವರ್ ಆ್ಯಟಿಟ್ಯೂಡ್, ಅವರ್ ನೇಚರ್ ಆ್ಯಂಡ್ ಅವರ್ ಗಟ್ಸ್. ಸರ್ಕಾರ ಅಲ್ಲ, ಯಾರು ಬಂದರು, ಮಿಲ್ಟ್ರಿ ಬಂದರೂ ನಾವು ಹೇಳೋದಿಲ್ಲ, ಸ್ಟ್ರೈಕ್ ಮಾಡ್ತೀವಿ. ಇಲ್ಲಿವರೆಗೂ ಪ್ರಹ್ಲಾದ ಒಬ್ಬ ಕೆಟ್ಟಿದ್ದ, ಇಲ್ಲ ಮ್ಯಾನೇಜಬಲ್ ಅಂತಿದ್ರೆ, ಕೋತಿ ತಾನು ಕೇಳಲ್ದೆ ಕಪಿ ಮನವೆಲ್ಲ ಕೆಡಿಸ್ತು ಅಂದ್ರಲ್ಲ, ಹಾಗೆ ಇಡೀ ದೈತ್ಯ ಬಾಲಕರನ್ನೆಲ್ಲ ಕೆಡಿಸ್ಬಿಟ್ಟ ಅಂತಂದ್ಬಿಟ್ಟು ಕೆಂಡಾಮಂಡಲ ಕೋಪ ಇವ್ರಿಗಾಯಿತು. ಅವರು ಕರ್ಕೊಂಡು ಬಂದು ಅವ್ರ ಅಪ್ಪನ ಹತ್ರ ಹಿರಣ್ಯಕಶಿಪು ಹತ್ರ ಕರ್ಕೊಂಬಂದು ಎಸೆದ್ರು. ಅವನ ಹತ್ರ ಪೇಪರ್ ತೊಗೊಂಡ್ರು, ಪೆನ್ ಇಸ್ಕೊಂಡ್ರು, ರೆಸಿಗ್ನೇಷನ್ ಲೆಟ್ರ್ ಬರೆದ್ರು, ಮುಖದ ಮೇಲೆ ಎಸೆದ್ರು. ಯಾಕೋ ಏನಾಯ್ತರೋ ಅಂತಂದರು. ನಿನ್ನ ಮಗ ಏನು ಮಾಡಿದ್ದಾನೆ ಕೇಳು. ನಾವಿಲ್ಲದೆ ಇರತಕ್ಕಂಥ ಸಮಯದಲ್ಲಿ ಎಲ್ಲ ದೈತ್ಯ ಬಾನ್ಯಕರ ಮನಸ್ಸನ್ನೆಲ್ಲ ಹಾಳು ಮಾಡಿಬಿಟ್ಟಿದ್ದಾನೆ, ಮನಸ್ಸನ್ನು ಕೆಡಿಸಿಯಾನೆ, ಬುದ್ಧಿ ಕೆಡಿಸಿಯಾನೆ, ವಿವೇಕ ಕೆಡಿಸಿಯಾನೆ. ಅವರಿಗೆಲ್ಲ ದೇವತೆಗಳನ್ನ ನಾವು ಉಪಾಸನೆ ಮಾಡಬೇಕು, ಆರಾಧನೆ ಮಾಡಬೇಕು, ಸ್ನೇಹ ಮಾಡ್ಕೋಬೇಕು, ಭಕ್ತಿ ಮಾಡಬೇಕು. ಅವರಲ್ಲಿ ರಾಕ್ಷಸತ್ವವನ್ನು ಬಿಡಬೇಕು. ಇವರು ರಾಕ್ಷಸರನ್ನ ಯಾರನ್ನೂ ನಂಬಿಕೊಡ್ದು, ಇದೆಲ್ಲ ಹೇಳಿದ್ದಾನೆ ಅವನು. ಈ ತನ್ನ ಕುಲವನ್ನೇ ಧಿಕ್ಕರಿಸ್ತಾ ಇರತಕ್ಕಂತಹ ತನ್ನ ಮಗ
ಮಹಾ ದ್ವೇಷಿಗಳು, ಶತ್ರುಗಳಾಗಿರತಕ್ಕಂಥ ತನ್ನ ಸೋದರ ಹಿರಣ್ಯಾಕ್ಷನ ಕೊಂದಿರತಕ್ಕಂಥ ವಿಷ್ಣು ಮತ್ತು ದೇವತೆಗಳನ್ನು ಹೊಗಳಿಕೊಂಡು ಎಲ್ಲ ದೈತ್ಯ ಬಾಲಕರನ್ನು ಸಂಪೂರ್ಣ ಬ್ರೈನ್ ಸ್ಟಾರ್ಮಿಂಗ್ ಮಾಡಿ ಅವರ ಮನಸ್ಸನ್ನೇ ಬದಲಾಯಿಸ್ಯಾನೆ ಅಂತ ಕೇಳಿದ ತಕ್ಷಣ ಕೆಂಡಾಮಂಡಲ ಆಗಿರತಕ್ಕಂಥ ಹಿರಣ್ಯಕಶಿಪು, ಏ ಕುಲಕಂಟಕ, ಏ ದುರ್ವಿನೀತ, ಏ ರಾಕ್ಷಸ, 14 ಲೋಕಗಳನ್ನು ನಡಗಿಸತಕ್ಕಂಥ ನನ್ನೇ ಧಿಕ್ಕಾರ ಮಾಡ್ತಾ ಇದೆಯಲ್ಲ, ಯಾವನೋ ಆ ಶಕ್ತಿ ಕೊಟ್ಟಿದ್ದು ನಿನಗೆ? ಎಲ್ಲ ಗ್ರಹಗಳು, ನಕ್ಷತ್ರಗಳು, ರಾಶಿಗಳನ್ನು ನನ್ನ ಮಂಚದ ಕಾಲಿ ಕಟ್ಟಿಬಿಟ್ಟು ಚಾಟಿ ಇಟ್ಟು ಹೊಡಿತಾ ಇದ್ದೀನಿ, ಅಂಥದ್ರಲ್ಲಿ ನನಗೆ ಆಟ ಆಡ್ಸಕ್ಕೆ ಬರ್ತಾ ಇದೆಯಾ? ಯಾರು ಧೈರ್ಯ ಕೊಟ್ಟರು ನಿನಗೆ? ಕಿರಿಚಿದಾನೆ. ಹೂ ದ ಹೆಲ್ ಹೂ ಹ್ಯಾಸ್ ಎಂಪವರ್ಡ್ ಯು ಟು ಆ್ಯಕ್ಚುಲಿ ಚಾಲೆಂಜ್ ಮೀ? ಯಾರು ಹೇಳಿಕೊಟ್ರು? ಇವನು ಹೇಳ್ತಾನೆ, ಕಿರಿಚ್ಕೋಬೇಡಪ್ಪ, ನಾ ಕೇವಲಂ ಮೇ ಭೂತಶ್ಚರಾಜನ್ ಸವೈವಲಂಬಲಿನ ಚಾಪರೇಶ. ನೀನು ಹೀಗೆ ಕೂಗೋದಿಕ್ಕೆ, ಕಿರ್ಚೋದಿಕ್ಕೆ, ಅರಚೋದಿಕ್ಕೆ, ಜೋರಾಗಿ ಮಾತಾಡೋದಕ್ಕೆ ನಿನಗೆ ಒಳಗೆ ತ್ರಾಣ, ಪ್ರಾಣ, ಶಕ್ತಿ, ಸಾಮರ್ಥ್ಯ, ಧ್ವನಿ ಯಾರು ಕೊಟ್ಟನೋ ಅವನೇ ನನಗೂ ಕೊಟ್ಟಿದ್ದಾನೆ. 14 ಲೋಕ ಗೆದ್ದಿದ್ದೀನಿ, ನೀನು ನನಗೆ ಸೋಲಿಸ್ತೀಯನೋ? ಹೇಳ್ತಾನೆ, ನಿನ್ನ ಒಳಗಿರತಕ್ಕಂಥ 6 ಗೆಲ್ಲಕ್ಕಾಗಿಲ್ಲ, ಇನ್ನು 14 ಏನು ಗೆಲ್ತೀಯ ರಾಜ ಅಂತಾನೆ. ನಿನ್ನ ಒಳಗಿರೋ 6 ಇದೆಯಲ್ಲ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ 6 ಗೆಲ್ಲಕ್ಕೆ ಆಗದೆ ಇರೋನು ಇನ್ನು 10 ಏನು ಗೆಲ್ತೀಯ, 16 ಏನು ಗೆಲ್ತೀಯ? ಬರೀ ನಾಟಕ ನಿಂದು. ಹೇ ದುಷ್ಟ, ದುರ್ಮಾರ್ಗ, ನಮ್ಮ ಕುಲಕ್ಕೆ ದೊಡ್ಡ ಕಂಟಕವಾಗಿ ಮುಳ್ಳಾಗಿ ಬಂದಿದೆಯಲ್ಲೋ, ಮುಳ್ಳನ್ನು ಹೇಗೆ ಈಗ ತೆಗೆದುಹಾಕ್ತೀನಿ ನೋಡು, ಕತ್ತಿ ಎತ್ತದ ಕತ್ತರಿಸಿ ಹಾಕಿಬಿಡ್ತೀನಿ ಅಂತಂದ. ಆಮೇಲೆ ಕರೆದ ಎಲ್ಲ ಆಳುಗಳನ್ನ, ಇವನ್ನ ಕರ್ಕೊಂಡೋಗಿ ಆನೆಕಾಲು ಕಟ್ಟಿಸಿ ತೋರಿಸಿದ್ರು. ಏನು ಹರಿ 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 ಅಂತೇನೆ ಆನೆ ಪಕ್ಕ ಕೊಟ್ಟೋಯ್ತು, ಇವತ್ತು ಬಿಟ್ಬಿಟ್ಟು ಬೆಂಕಿಗೆ ಹಾಕಿದರು, ಏನೂ ನೋವಾಗಲಿಲ್ಲ. ಸಮುದ್ರಕ್ಕೆ ಎಸರು, ಆರಾಮಾಗಿ ಕರ್ಕೊಂಬಂದರು. ಮುಳ್ಳುಗಳಿಂದ, ಗತ್ತಿಗಳಿಂದ ತಿವಿದ್ರು, ಏನೂ ಆಗಲಿಲ್ಲ. ಏನು ಒಳಗೆ ಸಾಯಲಿಲ್ಲ, ಹೊರಗೆ ಸಾಯಲಿಲ್ಲ, ಶಸ್ತ್ರದಿಂದ ಸಾಯಲಿಲ್ಲ, ಅಸ್ತ್ರದಿಂದ ಸಾಯಲಿಲ್ಲ. ಈಗ ಒಂದು ಡೌಟ್ ಬಂತು ಇವನಿಗೆ, ಏನಂದರೆ ನಾನು ತಪಸ್ಸು ಮಾಡಿ ಬ್ರಹ್ಮನ ಕೇಳ್ಕೊಂಡಿದ್ದಲ್ಲ, ಒಳಗೆ ಸಾಯಿ ಕೊಡ್ದು, ಹೊರಗೆ ಸಾಯಿ ಕೊಡ್ದು, ಶಸ್ತ್ರದಿಂದ ಅಸ್ತ್ರದಿಂದ ಅವ್ನು ನನಗೆ ಕೊಟ್ಟನವರ, ನನ್ನ ಮಗನಿಗೆ ಕೊಟ್ಟನವರ? ಏನು ಮಾಡಿದ್ರು ಸಾಯ್ತಾ ಇಲ್ಲ. ಆವಾಗ ಹೇಳ್ದ, ಇದು ದೂತರಿಂದ, ಬಂಟರಿಂದ, ಸೈನಿಕರಿಂದ, ಕಮಾಂಡರ್ಸಿಂದ ಆಗೋದಲ್ಲ. ಈ ಕತ್ತಿ ಇದೆಯಲ್ಲ, ಎಲ್ಲ ದೇವತೆಗಳನ್ನ ಬಗ್ಗು ಬಡ್ದಿರತಕ್ಕಂಥ ಎಲ್ಲ ನಕ್ಷತ್ರ ರಾಶಿಗಳನ್ನ ಕತ್ತರಿಸಿ ನಾವು ಮಂಚಕ್ಕೆ ಕಟ್ಟಿರತಕ್ಕಂಥ ಈ ಕತ್ತಿಯಿಂದ ನಿನ್ನ ತಲೆಯನ್ನು ಚೆಂಡಾಡ್ತೀನಿ ನೋಡು. ನಿನ್ನ ಮುಗಿಸೋಕ್ಕೆ ಮುಂಚೆ ಅವನ್ನ ಅಪೋಷಣ ತೊಗೊಳ್ತೀನಿ. ನನ್ನ ದ್ವೇಷಿ, ನನ್ನ ಸೋದರ ಹಿರಣ್ಯಾಕ್ಷನ ಕೊಂದಿರತಕ್ಕಂಥ ಆ ವಿಷ್ಣುವಿನ ತಲೆಯನ್ನು ಮೊದಲು ಕತ್ತರಿಸಿ, ಅವನ ಹೆಸರು ಹೇಳತಕ್ಕಂಥ ನಿನ್ನ ತಲೆಯನ್ನು ಕತ್ತರಿಸಿ ನನ್ನ ಅಣ್ಣನಿಗೆ ನಾನು ಗೌರವ ಸಮರ್ಪಣೆ ಮಾಡಬೇಕು. ಎಲ್ಲಿದ್ದಾನೋ ನಿನ್ನ ಹರಿ ಅಂತಂದ. ಎಲ್ಲ ಕಡೆ ಇದ್ದಾನಪ್ಪ. ಎಳ್ಳು ಮನೆಯ ಮುಳ್ಳು ಕೊನೆಯ ಪೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ಠಾವಿ ನಲ್ಲಿ ಲಘುಮಿ ನಲ್ಲನಿದ್ದಾನೆ. ಚಿಂತ್ಯಾಕೆ ಮಾಡುತ್ತಿ ಚಿನ್ಮಯನಿದ್ದಾನ, ಚಿಂತ ರತ್ನ ಎಂಬು ಅನಂತನಿದ್ದಾನ. ಎಳ್ಳಿನ ಮನೆಯ ಮುಳ್ಳಿನ ಕೊನೆಯ ಪೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ಠಾವಿ ನಲ್ಲಿ ಲಘು ಎವ್ರಿವೇ ಈಸ್ ದೇ. ಎಲ್ಲ ಕಡೆ ಇರ್ಬೋದಲ್ಲ. ನನ್ನ ರಾಜ್ಯಕ್ಕೆ ಅವನು ಎಂಟ್ರಾಗಲ್ಲ, ಹೈ ಸೆಕ್ಯೂರಿಟಿ ಝೋನ್ ಅಂತಂದ. ನಿಂದು ಯಾವ ಸೀಮೆ ಸೆಕ್ಯೂರಿಟಿ? ನಿನ್ನ ರಾಜ್ಯದಲ್ಲೂ ಇದ್ದಾನೆ. ನನ್ನ ರಾಜ್ಯ ಇಟ್ ಇಸ್ ಸೋ ಹ್ಯೂಜ್ ಆ್ಯಂಡ್ ಸೋ ಬಿಗ್, ಹಿ ಮೇ ಬಿ ದೇರ್ ಸಮ್ವೇರ್. ಈ ಅರಮನೆಯ ಒಳಗಡೆ ಒಂದು ಇರುವೆ, ಒಂದು ಕ್ರಿಮಿ, ಒಂದು ಕೀಟ ಬರೋಕ್ಕಾಗಲ್ಲ ಅಂಥ ಝಡ್ ಸೆಕ್ಯೂರಿಟಿ ಹಾಕಿದ್ದೀನಿ. ಹೀಗೆ ಈಸ್ ನಾಟ್ ಹಿಯರ್ ಇನ್ ದ ಪ್ಯಾಲೇಸ್. ಈ ಪ್ಯಾಲೇಸ್ ಒಳಗೂ ಇದ್ದಾನೆ ಅವನು. ಈ ಪ್ಯಾಲೇಸ್ಸು ಸಚ್ ಎ ಹ್ಯೂಜ್ ಥಿಂಗ್. ಪ್ಯಾಲೇಸ್ಸಿಂದ ಈ ಸಭಾಭವನ ಇದೆಯಲ್ಲ, ಈಗ ನಾವು ನಿಂತಿರೋದು, ಇಲ್ಲಿಗೆ ಗಾಳಿ ಎಂಟರ್ ಆಗಬೇಕಾದ್ರೂ ನಾನು ಪರ್ಮಿಷನ್ ತೊಗೊಂಡು ಬರಬೇಕು. ಅಂಥ ಟೆರಿಫಿಕ್ ಸೆಕ್ಯೂರಿಟಿ ಮಾಡಿದ್ದೀನಿ. ಇಲ್ಲಿಲ್ಲ ಅವನು. ಅಪ್ಪ, ಅವನು ಇಲ್ಲೂ ಇದ್ದಾನೆ. ದೊಡ್ಡ ಸಭಾಭವನ ಇರ್ಬೋದು, ಈ ಸ್ತಂಭದಲ್ಲಿ, ಈ ಪಿಲ್ಲರ್, ಈ ಕಂಬದಲ್ಲೂ ಇದ್ದಾನೆ. ಈ ಕಂಬದಲ್ಲೂ ಇದ್ದಾನೆ ಅಂದ ತಕ್ಷಣ ಎಂಥ ಸಂತೋಷ ಹಿರಣ್ಯಕಶಿಪುಗಾಯಿತು ಅಂತಂದರೆ, ಮಗನೇ ನಿನ್ನ ಬಾಯಲ್ಲಿ ಯಾವತ್ತೂ ಸುಳ್ಳು ಬರಲ್ಲ. ಅವನು ಎಲ್ಲಿದ್ದಾನೆ ಅಂತ ಅವತ್ತಿಂದ ಹುಡುಕೊಂಡು 14 ಲೋಕ ಅಲ್ಲಿದ್ದಿದೆ, ಕಣ್ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ. ಇವನು ಇಲ್ಲಿದ್ದಾನೆ ಅಂದಲ್ಲ, ನಿನ್ನ ಬಾಯಲ್ಲಿ ಸುಳ್ಳು ಬರಲ್ಲ. ಐ ಆಮ್ ಏಬಲ್ ಟು ಗೆಟ್ ಹಿಸ್ ಲೊಕೇಶನ್. ನೋಡು, ಇನ್ನೊಂದು ನಿಮಿಷದಲ್ಲಿ ಅವನ್ನ ಕತ್ತರಿಸಿ ಚೆಂಡಾಡ್ತೀನಿ ನಾನು ಅಂತಂದ. ಗದೆನ ತಿರುಗಿಸಿ ತನ್ನ ಎಲ್ಲ ಸಮಸ್ತ ರಾಕ್ಷಸ ಶಕ್ತಿಯನ್ನು ಅದರ ಒಳಗಡೆ ತಂದುಕೊಂಡು ಗದಾ ಪ್ರಹಾರವನ್ನು ಸ್ತಂಭದ ಮೇಲೆ ಹೇಗೆ ಮಾಡಿದಾನೆ ಅಂತಂತಂದರೆ ಹೇಳ್ತಾನೆ, ಕಸೌ ಮದನ್ಯೋ ಜಗದೀಶ್ವರ ಹರಿ. ಎಲ್ಲಿದಾನೋ ನೀನು ಹರಿ? ಈ ಕಂಬದಲ್ಲ, ನೋಡು ಕಂಬನ ಹೆಂಗೆ ಕತ್ತರಿಸ್ತೀನಿ.
ಕಂಬವನ್ನು ಒಂದು ಸಲ ಹೊಡೆದ ಮರುಕ್ಷಣದಲ್ಲಿ ಕಂಬ 2 ತುಂಡಾಯಿತು. ಕಂಬ ಈ ಕಡೆ ಒಂದು ಆ ಕಡೆ ಹೋಯಿತು. ಕಂಬದ ಒಳಗಿನಿಂದ ಏನಾಗ್ತಾ ಇದೆ? ಸತ್ಯಂ ವಿಧಾತು ನಿಜವೃತ್ಯ ಭಾಷಿತಂ ನಾಪ್ತಿಂಚ ಭೂತೇಶು ಅಖಿಲೇಶು ಆತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪಬುದ್ಧಂ ಸ್ತಂಭೇ ಸಭಾಯಂ ನ ಮೃಗಂ ನ ಮಾನುಷಂ. ಮೃಗಕ್ಕೆ ಮೃಗ ಅಲ್ಲ, ಮನುಷ್ಯನಿಗೆ ಮನುಷ್ಯ ಅಲ್ಲ, ನರ ಅಲ್ಲ, ಸಿಂಹ ಅಲ್ಲ, ಸಾಕ್ಷಾತ್ ನರಸಿಂಹ, ಕೋರೆ ದಾಡಿಯ ನರಸಿಂಹ ಹ್ಯಾಂಗೆ ಬಂದ ಅಂತಂತಂದರೆ, ಒಂದು ದೊಡ್ಡ ಹದ್ದು ಬಂದು ಗರುಡ ಬಂದು ಹಾವನ್ನು ಹೆಂಗೆ ಒಂದು ಕಣ್ಣು ಮುಚ್ಚಿ ಕಣ್ ತೆಗೆಯುತ್ತೆ, ಗರುಡ ಬಂದು ಹೇಗೆ ಹಾವನ್ನು ಎತ್ಕೊಂಡು ಹೋಗ್ತಾನೋ, ನರಸಿಂಹ ಬೌನ್ಸ್ಡ್ ಅಪಾನ್ ಹಿರಣ್ಯಕಶಿಪು.